ತೇಜಸ್ವಿ ಸೂರ್ಯ ಇದು ವೇಸ್ಟ್ ಬಾಡಿ. ಜೈರಾಮ್ ಶ್ರೀರಾಮ್ ಪಂಚರಾಕೋರು ಇವ್ರು ಅಂತ ಟೀಕೆ ಮಾಡ್ಕೊಂಡು ಹೈಲೈಟ್ ಆಯ್ತಾನೆ ಬಿಟ್ರೆ ಒಳ್ಳೆ ಲೀಡರ್ ಅಲ್ಲ. ಅನುದಾನ ತರ ಹೇಳ್ತೇನೆ ಇಲ್ಲ. ಅವನು ಒಬ್ಬ ಮೋದಿ ಅಲೆ ಮೇಲೆ ಗೆಲ್ಲ ಅಂತ ವ್ಯಕ್ತಿ. ಅವನೊಬ್ಬ ವೇಸ್ಟ್ ಫಲೋ ಮಗ. ಅವನಂತ ಮಗ ಗೆಲ್ತಾವನೆ ಅಂತ ನಮಗ್ ಬೇಜಾರಿದೆ. ಸೌಮ್ಯ ರೆಡ್ಡಿ MLA ಆಗಿದ್ಲು. ಅವ್ರ ತಂದೆ ಅವ್ರ ಸಚಿವರು ಒಳ್ಳೆ ಕೆಲ್ಸಗಾರರು. ಅವ್ರ ಮೇಲೆ ಒಪ್ಪಿದೆ, ಆದ್ರೆ ಬರಲ್ಲ. ಅದಂತೂ ಓಪನ್ ಆಗಿ ಹೇಳ್ತೀವಿ. ಇವರೆಲ್ಲ ಬಸ್ಲೆ ಕಣ್ಣೀರ್ ಅಂತಾರೆ. ಏನು ಸುಮ್ನೆ ಬುಟಾಟಿಗೆ ನಾನು ಅದ್ ಮಾಡಿದ್ವಿ. ಯಾವೊಂದು ಏನು ಮಾಡ್ಲಿಲ್ಲ. ಎಲ್ಲ ಕಳ್ಳ ಕದಿಮರು ಕಾಕರು ಬಿಸ್ನೆಸ್ ಮ್ಯಾನ್ಗಳು ಇವರೇ ಬತ್ತಾವ್ರ. ಹೋರಾಟಗಾರ ಬತ್ತಾವ್ರ. ತಲೆ ಹಿಡಿಯನ್ಗೆ ರಾಜಕೀಯ ಸೇವೆ ಮನೋಭಾವಕ್ಕೆ ಬಂದು ಪ್ರಾಮಾಣಿಕವಾಗಿ ಅವ್ನಿಗೆ ಮತನೂ ಹಾಕಲ್ಲ, ಅವ್ನ್ ಗೆಲ್ಲೋದು ಇಲ್ಲ. ಈ ಸಮಾಜ ಉದ್ಧಾರ ಅಂತ ಆಗದೇ ಇಲ್ಲ. ಸರ್, ತಮ್ಮ ಹೆಸರು? ನನ್ನ ಹೆಸರು KR ಕುಮಾರಸ್ವಾಮಿ ಅಂತ. ವಿಜಯನಗರದವರೇನಾ? 100% ಮೂಲವಾಸಿ. ಹೊಸಹಳ್ಳಿ, ವಿಜಯನಗರ ಅಲ್ಲ. ಹಳೆ ಹೆಸರು ಹೊಸಹಳ್ಳಿ. ಮೆಟ್ರೋ ಸ್ಟೇಷನ್ ಕೂಡ ಹೊಸಹಳ್ಳಿ ಅಂತ ಬಾಲಗಂಗಾಧರ ಸ್ವಾಮಿ ನಿಲ್ದಾಣ ಅಂತ ಹೇಳ್ತಾರೆ. ಅದು ನಾವು ಇಲ್ಲೋರೆ. ಏನ್ ಹೇಳಿ. ಈಗ ಬೆಂಗಳೂರು ಸೌತ್ಗೆ ಬರುತ್ತೆ. ಸೊ ಈ ಬಾರಿ ಯಾರು ಗೆಲ್ಬಹುದು? ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಗೆಲ್ತಾರ, ಬಿಜೆಪಿಯ ತೇಜಸ್ವಿ ಸೂರ್ಯ ಅವರ? ನೋಡಮ್ಮ, ಇಬ್ಬರಿಗೂ ಫೈಟ್ ಇದೆ. ಸೌಮ್ಯ ರೆಡ್ಡಿ ಇಲ್ಲಿ 35 ವರ್ಷದಿಂದ ಆಗ್ಲಿಲ್ಲ. ಒಂದು ಅವಕಾಶ ಇತ್ತು ಕೃಷ್ಣ ಬೈರೇಗೌಡ ನಿಂತಾಗ, ಅದು ಅವಕಾಶ ಹೋಯ್ತು. ಅದಾದ್ಮೇಲೆ ಕಷ್ಟ. ಇಲ್ಲಿ ಬಿಜೆಪಿಗೆ ಬಲ ಇದೆ ಅಂತ ನನ್ನ ಅನಿಸಿಕೆ. ಬಿಜೆಪಿಯವರು ಹೇಳ್ತಾರೆ ಬೆಂಗಳೂರು ದಕ್ಷಿಣ ಬಿಜೆಪಿಯ ಭದ್ರಕೋಟೆ, ಈ ಬಾರಿ ಕೂಡ ತೇಜಸ್ವಿ ಸೂರ್ಯ ಅವರೇ ಗೆಲ್ತಾರೆ ಅಂತ. ಹಾಗಾದ್ರೆ ಈ ಬಾರಿ ರಾಜಕೀಯ ಲೆಕ್ಕಾಚಾರಗಳೆಲ್ಲ ಬದಲಾಗತ್ತಾ? ತೇಜಸ್ವಿನಿ ಸೂರ್ಯ ಒಳ್ಳೆ MP ಅಲ್ಲ. ತೇಜಸ್ವಿ ಸೂರ್ಯ ಒಳ್ಳೆ ಲೀಡ್ರು ಅಲ್ಲ. ಒಳ್ಳೆ MP ಅಂದ್ರೆ ಅನುದಾನ ಅದು ಇದು ತಂದು ಕೆಲಸ ಮಾಡಿದ್ರೆ ಒಳ್ಳೆ MP ಆಯ್ತಾನೆ. ಅನುದಾನ ತರ ಹೇಳ್ತೇನೆ ಇಲ್ಲ. ಅಲ್ಲಿಂದ ಒಳ್ಳೆ ಜನರಿಗೆ ಏನಾದರೂ ಕಾರ್ಯ ಮತ್ತೊಂದು ಇನ್ನೊಂದಕ್ಕೆ ಹೋಗಿ ಒಂದು ಲೀಡರ್ ಆಗೋ ಹೇಳ್ತೇನೆ ಇಲ್ಲ. ಅವನು ಒಬ್ಬ ಮೋದಿ ಅಲೆ ಮೇಲೆ ಗೆಲ್ಲ ಅಂತ ವ್ಯಕ್ತಿ. ಅವನದೇನಿಲ್ಲ ಇಲ್ಲಿ. ತೇಜಸ್ವಿನಿ ಇದು ವೇಸ್ಟ್ ಬಾಡಿ. ಆದ್ರೆ ಮೋದಿ ನೋಡಿ ಬಿಜೆಪಿ ನೋಡಿ ಓಟ್ ಹಾಕ್ತಾವ್ರೆ. ಹಂಗಾಗಿ ಗೆಲ್ಬಹುದು ಅಂತ ನಮ್ಮ ಮನಸ್ಸಿಗೆ. ಈಗ 5 ವರ್ಷ ತೇಜಸ್ವಿ ಸೂರ್ಯ ಅವರು ಅಧಿಕಾರವನ್ನು ನಡೆಸಿದ್ರು. ಈ ಕ್ಷೇತ್ರಕ್ಕೆಲ್ಲ ಬಂದಿದ್ರ? ಇಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಿಲ್ಲ ಅವನು. ಈ ಕ್ಷೇತ್ರಕ್ಕೆ ಅಂತಲ್ಲ, ಯಾವ ಕ್ಷೇತ್ರಕ್ಕೆ ಬರಲ್ಲ. ಅಲ್ಲಿ ಇಲ್ಲಿ ನಿಂತ್ಕೊಂಡು ಜೈರಾಮ್ ಶ್ರೀರಾಮ್ ಪಂಚರಾಕೋರು ಇವ್ರು ಅಂತ ಟೀಕೆ ಮಾಡ್ಕೊಂಡು ಹೈಲೈಟ್ ಆಯ್ತಾನೆ ಬಿಟ್ರೆ ರಾಜಕೀಯವಾಗಿ ಅವನು ಏನು ಕೆಲಸನೂ ಮಾಡಲ್ಲ. ತೇಜಸ್ವಿನಿ ಸೂರ್ಯ ಇಸ್ ವೇಸ್ಟ್ ಬಾಡಿ. ಅವನೊಬ್ಬ ವೇಸ್ಟ್ ಫಲೋ ಮಗ. ಅವನಂತ ಮಗ ಗೆಲ್ತಾವನೆ ಅಂತ ನಮಗ್ ಬೇಜಾರಿದೆ. ತೇಜಸ್ವಿನಿ ಸೂರ್ಯ ಅಲ್ಲ, ತೇಜಸ್ವಿ ಸೂರ್ಯನೇ ಮಗನೇ. ಅವನು ಒಬ್ಬ ಅಡ್ವೊಕೇಟ್ ಆಗಿ ಕೆಲಸ ಮಾಡಿರೋನು. ಅವ್ರ ಚಿಕ್ಕಪ್ಪನು ರಾಜಕಾರಣಿ ಗೊತ್ತಿದೆ ನಮಗೆ. ಅವನ ಇತಿಹಾಸನೇ ಪೂರ್ತಿ ಗೊತ್ತು. ಅದು ಇದು ಧರ್ಮ ಪಂಚರಾಕೋರು ಅವ್ರು ಹಂಗೆ. ಮೊನ್ನೆ ಕೊರೋನಾ ಬಂದಾಗ ಏನು ಮಾಡಿದ್ದ, ಇಡೀ ಮುಸ್ಲಿಂ ಸಮುದಾಯನೇ ಲಿಸ್ಟ್ ಮಾಡ್ಕೊಂಡು ಅವ್ರನ್ನ ಅಪರಾಧಿ ಲೆವೆಲ್ ನಿಲ್ಸೋದು. ಈ ಥರ ಮಿಸ್ಗೈಡ್ ಮಾಡೋಂಥ ವ್ಯಕ್ತಿ. ಪ್ರಾಮಾಣಿಕ ಅಲ್ಲ. ಹಿರಿಯ ಮುಸ್ಸಜ್ಜಿ ಆಗೋಕ್ಕಾಗೋದೇ ಇಲ್ಲ. ಅವನೇನಾದರೂ ಗೆದ್ದರೆ ಇವರು ಮೋದಿ ಅಲೆ ಮೇಲೆ ಗೆಲ್ಬೇಕಾಗುತ್ತೆ. ಅವನದೇನೂ ಇಲ್ಲ. ಏನು 10 ರೂಪಾಯಿ ಕೆಲಸ ಮಾಡಲ್ಲ ಅವನು. ಸೌಮ್ಯ ರೆಡ್ಡಿ MLA ಆಗಿದ್ಲು. ಅವ್ರ ತಂದೆ ಅವ್ರ ಸಚಿವರು ರಾಮಲಿಂಗಾರೆಡ್ಡಿ ಅವರು ಒಳ್ಳೆ ಸಾರಿಗೆ ಸಚಿವರು, ಒಳ್ಳೆ ಕೆಲಸಗಾರರು. ಅವ್ರ ಮೇಲೆ ಒಪ್ಪಿದೆ, ಆದ್ರೆ ಬರಲ್ಲ. ಅವಕಾಶ ಕಮ್ಮಿ ಇದೆ. ಅದಂತೂ ಓಪನ್ ಆಗಿ ಹೇಳ್ತೀವಿ. ಬಟ್ ಪೈಪೋಟಿ ಇರುತ್ತೆ ಅಂತ ಅನ್ಸುತ್ತಾ? ಯಾಕಂದ್ರೆ ಸುಲಭವಾಗಿ ಬಿಜೆಪಿ ಅಲ್ಲಿ ಬರ್ತಾ ಇತ್ತು ಪ್ರತಿ ಸಲ ಕೂಡ. ಈ ಸರಿ ಅಷ್ಟೊಂದು ಓಟ್ ತಗೊಳಲ್ಲ ಬಿಜೆಪಿ. ನೀವೇನು ಹೇಳಿದಿರಿ 1.5 ಲಕ್ಷ 2 ಲಕ್ಷ 3 ಲಕ್ಷ ಅವೆಲ್ಲ ಇಲ್ಲ. ಏನು ಇದ್ರು 20, 30, 50 ಸಾವಿರದ ಅಂತರದೊಳಗಡೆ ಹೋರಾಟ ಮಾಡ್ಬೋದು. ಅಂದ್ರೆ ಬಿಜೆಪಿ ಗೆದ್ರು ಕೂಡ ಕೇವಲ ಸಾವಿರ ಅಂದ್ರೆ 50,000ನೋ 10,000ನೋ 20,000 ಈ ತರ ಹೋಟೆಲ್ ಗೆಲ್ತಾರೆ. 50,000 ಒಳಗಡೆನೆ, ಮೇಲೆ ದಾಟೋದಿಲ್ಲ. ಅದಂತೂ ನಿಜ. ಈಗ 28 ಲೋಕಸಭಾ ಕ್ಷೇತ್ರಗಳು ರಾಜ್ಯದಲ್ಲಿರೋದು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ಬೋದು? JDS 3 ಕಡೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಯಾವ ಕ್ಷೇತ್ರ? ಹಾಸನ, ಕೋಲಾರ. ಮಂಡ್ಯ ಕೋಲಾರ ಗೆಲ್ಲುತ್ತೆ. ಹಾಸನ ಡೌಟ್ ಇದೆ. ಅವ್ರು ನಿಂತಿರೋ 3 ಕಡೆ. ಬಿಜೆಪಿ ನನಗೆ ಗೊತ್ತಿದ್ದಂಗೆ ಒಂದು 18ರಿಂದ 20 ಬರ್ಬೋದು. ಕಾಂಗ್ರೆಸ್ ಒಂದು 3ರಿಂದ 4 ಬರ್ಬೋದು ಅಷ್ಟೇ. ಬಟ್ ಈಗ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಏನಿದೆ ಅಂದ್ರೆ 18ರಿಂದ 20 ಗೆಲ್ತೀವಿ ನಾವು ಅಂತಿದ್ದಾರೆ. ಇಡೀ ಸ್ಟೇಟ್ ಅಲ್ಲ, ಇಲ್ಲ ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದೆಯಲ್ಲ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವು 18ರಿಂದ 20 ಗೆಲ್ತೀವಿ, ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಕಳೆದ ಬಾರಿ 136 ಸೀಟ್ ನಮ್ಗೆ ವಿಧಾನಸಭಾ ಚುನಾವಣೆಯಲ್ಲಿ ಬಂದಿತ್ತು ಅಂತ. ಗಂಡನಿಗೆ ಗ್ಯಾರಂಟಿ ಕೊಟ್ಟು ಗಂಡನ ಹತ್ರ ಈಸ್ಕೊಂಡು ಗ್ಯಾರಂಟಿ ದುಡ್ಡನ್ನ ಹೆಂಡತಿ ಕೊಡೋ ಪದ್ಧತಿಗಳು ಜನ ಪ್ರಜ್ಞಾವಂತರಿದ್ದಾರೆ. ಆದ್ರೂ ಒಪ್ಪಲ್ಲ. ಈಗ ನಾನು ಒಬ್ಬ ಗಂಡಸು, ನನ್ನ ಹೆಂಡತಿಗೆ 2,000 ಕೊಡ್ತಾರೆ ಅಂದರೆ ನಾನು ಒಂದು ದಿವಸಕ್ಕೆ 1 ಕ್ವಾರ್ಟ್ರು 1.5-2 ಕ್ವಾರ್ಟರ್ ಕುಡಿತೀನಿ. 1 ಕ್ವಾರ್ಟ್ರಿಗೆ 60 ರೂಪಾಯಿ ಜಾಸ್ತಿ. 2 ಕ್ವಾರ್ಟ್ರಿಗೆ
120 ರೂಪಾಯಿ ಜಾಸ್ತಿ. ಇವ್ರು ಕೊಡ್ತಾ ಇರೋದು ಎಷ್ಟು? 2000. ನಂದು ಎಷ್ಟಾಯ್ತು ಅಲ್ಲಿಗೆ? 3600 ರೂಪಾಯಿ. ಇವ್ರು 2000 ಕೊಟ್ಟು 1600 ನನ್ನ ಮನೆ ದುಡ್ಡೇ ತಿಂತವ್ರಲ್ಲ ಇವರು. ಇದನ್ನ ಯಾಕೆ ಲೆಕ್ಕ ಹಾಕಲ್ಲ ನೀವು? ಇದು ಒಂದೇ ಅಲ್ಲ, ಸ್ಟಾಂಪ್ ಪೇಪರು. ಈಗ ನಾನು ಒಡವೆ ಮಡಗಕ್ಕೆ ಹೋದರೆ ಅದಕ್ಕೆ ಸ್ಟಾಂಪ್ ಪೇಪರು. ಯಾವುದು ಸರ್ಕಾರಗಳು ಕೊಡೋದಿಲ್ಲ. ಎಲ್ಲ ಇವರೆಲ್ಲ ಬಸ್ಲೆ ಕಣ್ಣೀರಂತಾರೆ. ಏನು ಸುಮ್ಮನೆ ಬುಟಾಟಿಗೆ ನಾನು ಮಾಡ್ಬಿಟ್ಟೆ, ನೀನು ಮಾಡ್ಬಿಟ್ಟೆ, ನಾನು ಅದು ಮಾಡಿದೆ. ಯಾವೊಂದು ಏನೂ ಮಾಡಲಿಲ್ಲ. ರಾಜಕಾರಣಿಗಳು ಯಾರಿದ್ದಾರೆ, ಯಾರೇ ಆಗಲಿ ರಾಜಕೀಯವಾಗಿ ಮುಚ್ಚಜ್ಜಿಯಾಗಿ ಸೇವೆ ಮನೋಭಾವ ಇಟ್ಕೊಂಡು ರಾಜಕಾರಣಿಗೆ ಬರ್ತಾ ಇರಲ್ಲ. ಈಗ ಎಲ್ಲ ಕಳ್ಳ ಕದಿಮರು ಕಾಕರು ಬಿಸ್ನೆಸ್ ಮ್ಯಾನ್ಗಳು ವ್ಯಾಪಾರೀಕರಣಗಳು ಇವರೇ ಬರ್ತಾವ್ರು. ಹೋರಾಟಗಾರನ ಬರ್ತಾವ್ರಾ? ಇಲ್ಲ. ವ್ಯಾಪಾರ ಮಾಡಬೇಕು. ತಲೆ ಒಡೆಯನಿಗೆ ತಲೆ ಹಿಡಿಯನಿಗೆ ರಾಜಕೀಯ, ವ್ಯಾಪಾರ ಮಾಡೋಂಗೆ ರಾಜಕೀಯ. ಸೇವೆ ಮನೋಭಾವ ಇಕ್ಕ ಬಂದು ಪ್ರಾಮಾಣಿಕವಾಗಿ ಅವ್ನಿಗೆ ಮತನೂ ಹಾಕಲ್ಲ, ಅವ್ನು ಗೆಲ್ಲೋದು ಇಲ್ಲ. ಈ ಸಮಾಜ ಉದ್ಧಾರ ಅಂತ ಆಗೋದೇ ಇಲ್ಲ. ಈಗ ಹಾಸನದಲ್ಲಿ JDS ಬರಲ್ಲ ಅಂದ್ರೆ ಪ್ರಜ್ವಲ್ ರೇವಣ್ಣ ಸೋಲ್ತಾರೆ ಅನ್ನೋದಕ್ಕೆ ವಿಚಾರ ಬರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಗೆಲ್ಲೋದು ಇನ್ಸಿಡೆಂಟ್ ಆಗಿರೋದ್ರಿಂದನಾ ಅಥವಾ ಹೇಗೆ? ಬೇಕಾದಷ್ಟು ಮಾಡಿದ್ದಾರೆ. ಏನು ಹೇಳಿ, ಒಳ್ಳೇದು ಸಾಕಷ್ಟು ಮಾಡಿದ್ದಾರೆ. ಇವ್ರು ಹೇಳ್ತಾರೆ 3000 ಜನ ಹೆಣ್ಮಕ್ಳ ಜೊತೆ 3000 ಜನ ಹೆಣ್ಮಕ್ಳು ನೋಡೋಕ್ಕೆ ಆಗಲ್ಲ. ಮಾಡೋದು ದೂರದ ಮಾತು. ಕಣ್ಣಲ್ಲಿ ಕಂಡಿಕ್ಕೆ ನೋಡೋಕ್ಕೆ ಆಗಲ್ಲ 3000 ಜನ ಹೆಣ್ಮಕ್ಳನ್ನ. ಈ ರಾಜ್ಯ ಅಷ್ಟೊಂದು ಹೆಣ್ಮಕ್ಳಿಗೆ ಅಗೌರವ ಕೊಡೋಂಥ ರಾಜ್ಯ ಅಲ್ಲ. ಒಂದು ನಿಮಿಷ, 2 ದಿನ ಮಾತ್ರ ಇದೆ, 1 ತಿಂಗಳಾಗತ್ತೆ. ಹೆಣ್ಮಕ್ಳಿಗೆ ಗೌರವ ಕೊಡೋಂಥ ರಾಜ್ಯ ನಮ್ಮದು ಕರುನಾಡು. ಕನ್ನಡಾಂಬೆ ಹೆಣ್ಣಿಗೆ ಹೋಲಿಸ್ತೀವಿ. ಎಲ್ಲ ಒಂದೆರಡು ತಪ್ಪು ಮಾಡವ್ರೆ, ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ನಾವು ನೋಡಿದ. ಆದರೆ ಇವ್ರು ಹೇಳ್ತಾರಲ್ಲ 2900 ಅನ್ನೋದು ಸುಳ್ಳು. ತಪ್ಪು ಮಾಡಿರ್ಬೋದು, ಬಟ್ ಅಷ್ಟು ಸುಳ್ಳು ಅಂತ ನೀವು ಹೇಳ್ತಿದ್ದೀರಾ. ಸುಳ್ಳು. ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವ್ರ ತಾತಾರು ಮಾಡಿದ್ದಾರೆ, ಕುಮಾರಣ್ಣವ್ರು ಮಾಡಿದ್ದಾರೆ, ರೇವಣ್ಣವ್ರು ಮಾಡಿದ್ದಾರೆ, ಭವಾನಿಯವರು ಸಾಕಷ್ಟು ಅಲ್ಲಿ ಲೋಕಲ್ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಈ ಒಂದು ಕೆಟ್ಟ ಕೆಲಸದಿಂದ ಎಲ್ಲ ಕೊಚ್ಕೊಂಡು ಹೊಂಟೋಯ್ತು. ಇದು ವಿರೋಧಿಗಳ ಅಸ್ತ್ರಗಳು ಅಷ್ಟೇ. ಅದು ವಿರೋಧಿಗಳೇನು ಮಾಡ್ತಾರೆ ಅಂದರೆ ಅಪಪ್ರಚಾರನೇ ಕೊನೆಯ ಅಸ್ತ್ರ. ಅವ್ರನ್ನ ಗೆಲ್ಲಕ್ಕಾಗದಾಗ ಅಪಪ್ರಚಾರ ಮಾಡವ್ರೆ ಅಂತ ನನ್ನ ಹೋಗಿ 2 ದಿನ ಕಳೆದ್ರೆ 1 ತಿಂಗಳಾಗತ್ತೆ. ಸೊ ಇನ್ನೂ ಕೂಡ ವಾಪಸ್ ಬಂದಿಲ್ಲ. SIT ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಬರಲಮ್ಮ, ನೋಡಮ್ಮ, ಅವನು ತಪ್ಪಿತಸ್ಥ ಅವ್ನಿಗೆ ಶಿಕ್ಷೆ ಆಗಲಿ. ಇದೇನು ಮುಸ್ಲಿಮ್ಸ್ ಕಂಟ್ರಿ ಅಲ್ಲ, ಕಲ್ಲಲ್ಲಿ ಹಾಕಿ ಯಾರು ಹೊಡೆಯಲ್ಲ. ಕಾನೂನು ರೀತಿಯೇ ಅವನಿಗೂ ಶಿಕ್ಷೆ. ಅವ್ನು ತಪ್ಪು ಮಾಡಿದರೆ ಅವ್ನು ಶಿಕ್ಷೆ ಆಗಲಿ, ಅದರಲ್ಲಿ ನಮ್ಮ ಅಭ್ಯಂತರ ಏನಿಲ್ಲ. ಯಾರಿಗೇ ಆಗಲಿ ತಪ್ಪಿತಸ್ಥರು ಈ ಕಾನೂನು, ಈ ಒಂದು ನೆಲದ ಕಾನೂನಿಗೆ ಗೌರವ ಕೊಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನು ಪಾಲಿಸಬೇಕು, ಸತ್ಯ. ಅರ್ಥ ಆಯ್ತಾ? ತಪ್ಪು ಮಾಡಿದರೆ ಅವ್ನು ಶಿಕ್ಷೆ ಆಗಲಿ, ಅವ್ನಿಗೆ ಯಾವ ಶಿಕ್ಷೆ ಕೊಟ್ಟರು ನಾವು ನಮ್ಮದೇನು ಅಭ್ಯಂತರ ಇಲ್ಲ ಕಾನೂನು ರೀತಿಯಲ್ಲಿ. ಹಂಗೆ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಟು ಅಂತ ಈ ಗಾಳಿಯಲ್ಲಿ ಗುಂಡೊಡೆಯೋ ವಿಚಾರಗಳಿದೆಯಲ್ಲ, ಇದಕ್ಕೆ ನಮ್ಮ ವಿರೋಧ ಇದೆ. ಮಾಡಿದರೆ ತಪ್ಪು ಮಾಡಿದರೆ ಅವ್ನು ಶಿಕ್ಷೆ ಅನುಭವಿಸ್ತಾನೆ. ನೀವ್ಯಾಕೆ ಸುಮ್ಮನೆ ಅದನ್ನೇ ಬೆಳಗ್ಗೆ ಎದ್ದರೆ TV ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ತೋರಿಸ್ಕೊಂಡು ಪ್ರಜ್ವಲ್ ಓಡಾಬಿಟ್ಟ, ಪ್ರಜ್ವಲ್ ಹೋಗಿ ಇಷ್ಟು ಅವರ್ ಆಗೋಯ್ತು, ಇಷ್ಟು ನಿಮಿಷಗಳಾಗೋಯ್ತು, ಇಷ್ಟು ಗಂಟೆಗಳಾಗೋಯ್ತು. ಸಮಸ್ಯೆಗಳು ಬೇಕಾದಷ್ಟಿದೆ. ರೈತರು ಸಾಯ್ತಾವನೆ, ರೈತನಿಗೆ ಗೊಬ್ಬರ ಇಲ್ಲ, ಬಿತ್ತನೆ ಬೀಜ ಸಿಗ್ತಾ ಇಲ್ಲ, ಕಾಲಕ್ಕೆ ಮಳೆ ಬೀಳ್ತಾ ಇಲ್ಲ, ಕುಡಿಯೋ ನೀರು ಸಮಸ್ಯೆ ಇದೆ, ವಿದ್ಯಾರ್ಥಿಗಳ ಸಮಸ್ಯೆ ಇದೆ. ಈಗ ಪ್ರಜ್ವಲ್ ರೇವಣ್ಣ ಅದು ಮಾಧ್ಯಮಗಳು ತೋರಿಸ್ತಾ ಇವೆ ಅಂತ ಹೇಳಿದ್ರಲ್ಲ, ಯಾರೋ ಒಬ್ಬ ಜನಸಾಮಾನ್ಯ ಮಾಡಿದ್ರೆ ತೋರಿಸ್ತಿರ್ಲಿಲ್ಲ, ಬಟ್ ಜನಪ್ರತಿನಿಧಿ ಇಡೀ ಹಾಸನ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. ಸೊ ಒಬ್ಬ ರಾಜಕಾರಣಿ ಅಂದ ತಕ್ಷಣ ಅವರನ್ನ ಫಾಲೋ ಮಾಡೋದಕ್ಕೆ ಲಕ್ಷಾಂತರ ಜನ ಇರ್ತಾರೆ. ಸೊ ಅವರನ್ನ ಅನುಕರಣೆ ಮಾಡ್ತಾ ಇರ್ತಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಆತ ಮಾಡಿದ್ದು ತಪ್ಪು ಅನ್ನುವಂತಹ ಕಾರಣಕ್ಕೆ ಮಾಧ್ಯಮದಲ್ಲಿ ಬಿತ್ತರ ಆಗ್ತಾ ಇದೆಯಾ ಹೊರತು ಎಷ್ಟು ದಿವಸ ಅಲ್ಲ. ಈಗ SIT ತನಿಖೆಗೆ ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿಲ್ಲ ಅಂದಿದ್ರೆ SIT ತನಿಖೆಗೆ ಹಾಜರಾಗಬಹುದಿತ್ತಲ್ವಾ? ಒಬ್ಬನೆಲ್ಲ ತಪ್ಪು ಮಾಡಿರೋದು. ಇಂಥ ನನ್ನ ಹತ್ರ 1863 ಜನ ಅವರೇ. ಯಾರು ಸರ್? 1860 ಭೇಟಿ ಮಾಡಿಲ್ವಾ? ತಪ್ಪು ಮಾಡಿಲ್ವಾ? ಈ ಇವನು ಅವನೇ ರಮೇಶ್ ಜಾರಕಿಹೊಳಿ, ಮೇಟಿ, ಆಮೇಲೆ ಇಲ್ಲಾರು KR-ಪುರ MLA ಇಕ್ಬಾಲ್ ಹುಸೇನು, ಅರವಿಂದ್ ನಿಂಬಾವಳಿ, ಆಮೇಲೆ ನಮ್ಮ ಸದಾನಂದ ಗೌಡ್ರು ಯಾರೋ ಹುಡುಗನ್ನೇ ಹಿಡ್ಕೊಂಬಿಟ್ಟಿದ್ದ ಅವನು, ಯಾವ ಸೇಫ್ಟಿಗಿರಲಿ ಅಂತ. ಅರ್ಥ ಆಯ್ತೇನಮ್ಮ? ಅಲ್ಲಿಂದ ಬಂದು ಇವನು ಯಾರೋ ಲಕ್ಷ್ಮಣ್ ಸವದಿ, ರಘುಪತಿ ಭಟ್ಟು, ಈ ಥರ ಲೀಸ್ಟು ಸಾವಿರಾರು ಇವೆ. ಅವ್ರು ಯಾರು ಹೆಂಡ್ತಿನ ಊಟಕ್ಕೆ ಅವ್ರ ಹೆಂಡ್ತಿನ ಹಿಡ್ಕೊಂಬಿಟ್ಟಿದ್ದ ಅಂತ ಕೇಸ್ ಆಗಿತ್ತು ಹಾಸನದಲ್ಲಿ. ಅನ್ನ ಇದ್ದವ್ರ ಮನೆಗೆ ಸೇರ್ಗೆಳೆ ಜನ ರಾಜಕಾರಣಿಗಳು. ಯಾವ ಪಾರ್ಟಿ ಬೇಡ ನನಗೆ. ಅಂದ್ರೆ ಎಲ್ಲ ಪಾರ್ಟಿಲೂ ಇದಾರೆ ಈ ಥರದ ಜನಗಳು ಅಂತ ಹೇಳ್ತಿದ್ದೀರಾ? ನಿಜ ನೋಡಿ, ಪ್ರಾಮಾಣಿಕರು ಯಾರು ಹುಡುಕಿದ್ರೆ ಸಿಕ್ಕೋದು ಕಷ್ಟ.
ಎಲ್ಲರೂ ಹೊಲ್ಸು ಹೃದಯ ಹೊಲ್ಸು ನೋಟ ಇದ್ದಿದೆ ಈ ಸಮ. ನಮಗೆ ಈಗಿನ ಕಾಲದಲ್ಲಿ ಅಲ್ಲ, ಇದು ದೇವಾನ್ ದೇವತೆಗಳಿಂದ ಬಂದಿದೆ. ಹೆಣ್ಣು ಮೇಲೆ ಈಗ ದ್ರೌಪದಿ ಹೆಣ್ಣಲ್ವೇನಮ್ಮ, ಈಗ ಸೀತಾಮಾತೆ ಹೆಣ್ಣಲ್ವೇ, ರಾವಣನ ಕಣ್ಣಾಗಿ ಹೊತ್ಕೊಂಡು ಹೋಗ್ಬಿಟ್ಟಿದ್ದ. ದೇವರ ಕಾಲದಿಂದ ಬಂದಿದೆ ಅಂತ ಹೇಳ್ತಿದೆ. ಅಂದ್ರೆ ನಿಮ್ ಪ್ರಕಾರ ತಪ್ಪು ಹೌದಾ ಅಲ್ವಾ? ತಪ್ಪು ತಾನೇ ಅದು? ಅದೇ ತಪ್ಪು ಅಂತ ಹೇಳ್ತಾ ಇದ್ದೀನಿ. ತಪ್ಪು ಅಲ್ಲ ಅಂತ ನಾನು ಯಾಕೆ ಹೇಳಲಿ? ತಪ್ಪು, ಅವ್ನು ಶಿಕ್ಷೆ ಆಗಲಿ. ಈಗ ರಾವಣ ಮಾಡ್ದ, ರಾವ ಸಾಯಿಸಿಲ್ವಾ, ಗುಂಡಿಕೊಂಡು. ಈಗ ಆ ಪದ್ಧತಿ ಇಲ್ಲ, ಈ ಕಾನೂನಿದೆ. ನಮಗೆ ಆದಂತ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ. ಈಗ ನೀವು ಮಾಧ್ಯಮಗಳು ಪ್ರತಿನಿತ್ಯ ತೋರಿಸ್ತಾ ಇವೆ ಅಂತ ಹೇಳಿದ್ರೆ, 26ಕ್ಕೆ ವಿದೇಶಕ್ಕೆ ಹೋಗ್ತಾರೆ ಪ್ರಜ್ವಲ್ ರೇವಣ್ಣ, 27ಕ್ಕೆ ಬಂದಿದ್ರೆ ಆಲ್ರೆಡಿ SIT ತನಿಖೆ ವಶಕ್ಕೆ ತೆಗೆದುಕೊಳ್ತಾ ಇತ್ತು, ತನಿಖೆ ನಡೀತಿತ್ತು. ಇಷ್ಟರೊಳಗೆ ಎಲ್ಲವೂ ತಪ್ಪು ನಡೆದಿದ್ಯಾ ಇಲ್ವೋ ಅನ್ನೋದು ಗೊತ್ತಾಗ್ತಿತ್ತು. ಪ್ರಜ್ವಲ್ ರೇವಣ್ಣ ಇನ್ನೂ ವಾಪಸ್ ಬಂದಿಲ್ಲ, ಅದಕ್ಕಾಗಿ ಮೀಡಿಯಾಗಳು ತೋರಿಸ್ತಾ ಇವೆ. ಹಿಂಗ್ ಮಾಡಿದ್ ಸರಿ ಅಂತ ಕೇಳಿ, ಯಾಕೆ ಕೇಳಲ್ಲ? ಬಂದಿಲ್ಲ ಅಂತ ತೋರಿಸ್ದಾಗಾದ್ರೂ SIT ಸ್ವಲ್ಪ ಎಚ್ಚೆತ್ತುಕೊಳ್ಳುತ್ತೆ. ನೀವು ಕಳ್ಳ ಬರ್ತಾನೆ ಕಾಯ್ಕೊಂಡಿದ್ರೆ ಬರ್ತಾನ? ನಿಮ್ ಪ್ರಕಾರ ಯಾವಾಗ ಬರಬಹುದು ಅನ್ಸುತ್ತೆ? ನನ್ನ ಪ್ರಕಾರ ನನಗೆ ಫೋನ್ ಮಾಡಿ ಹೇಳಿದ್ರೆ ನಾನು ಹೇಳ್ಬೋದಾಗಿತ್ತು. ನೋಡಿ, ಖಂಡಿತವಾದಿ ಲೋಕ ವಿರೋಧಿ. ನಾವು ಏನಿದೆಯೋ ನೇರವಾಗಿ ಹೇಳ್ತೀವಿ, ಅದು ಜನಕ್ಕೆ ಇಷ್ಟ ಆಗಲ್ಲ. ನೇರವಾಗಿ ಏನು ಹೇಳಿದ್ರು ಜನ ತಗೊಳೋದಿಲ್ಲ. ನಾವು ಯಾವುದೇ ಪಕ್ಷ, ಯಾವುದೇ ರಾಜಕೀಯ ಪರ ಅಲ್ಲ, ಯಾವುದೇ ವ್ಯಕ್ತಿ ಪರ ಅಲ್ಲ. ನಾವು ಹೇಳ್ತಾ ಇರೋ ಸಮಾಜದ ಪರ, 4 ಜನಕ್ಕೆ ಒಳ್ಳೇದಾಗೋದ್ರ ಪರ, ರೈತರ ಪರ, ಜ್ಞಾನಿಗಳ ಪರ, ಬುದ್ಧಿಜೀವಿಗಳ ಪರ, ವಿದ್ಯಾರ್ಥಿಗಳ ಪರ, ನಿರುದ್ಯೋಗಿಗಳ ಪರ. ನಮ್ದು ಸ್ವಾರ್ಥ ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಅವರು ಇಷ್ಟರೊಳಗೆ SIT ತನಿಖೆಗೆ ಹಾಜರಾಗಿದ್ರೆ ಸೊ ಆತ ತಪ್ಪು ಮಾಡಿದಾರ ಇಲ್ವೋ ಅನ್ನೋದು ಪ್ರೂವ್ ಆಗ್ತಿತ್ತು, ಸುದ್ದಿ ಕೂಡ ಮುಗ್ದೋಗ್ತಿತ್ತು. ಬಟ್ ಅವರು ಎಲ್ಲ ಒಂದ್ ಕಡೆ ಡಿಲೇ ಆಗ್ತಾ ಇರೋದ್ರಿಂದನೇ ಸುದ್ದಿ ಲಾಂಗ್ ಆಗ್ತಿದೆ. ಚೌಕಟಿ ಎಳ್ಕ ಬನ್ನಿ ಒದ್ದೆ ಲೆಟರ್ ಬಡಿ ಫೋನಲ್ಲೇ ಪಾಸ್ವರ್ಡ್ ಮಾಡ್ರಿ, ಇಲ್ಲಿ ಒತ್ತಡ ಜಾಸ್ತಿ ಆಗಿದೆ ರಾಜ್ಯದಲ್ಲಿ, ಅದ್ರ ಬಗ್ಗೆನೇ ಮಾತಾಡ್ತಾವ್ರೆ. ಎಲ್ಲ ಮಾಧ್ಯಮದಲ್ಲಿ ನಮ್ಮ ಕೈಯಲ್ಲಿ ಆಯ್ತಾ ಇಲ್ಲ, ನಮ್ಗೆ ಕೆಲಸ ಮಾಡಕ್ ಬೇಜಾರಿದೆ. ಹೇಳಿ, ಮಳೆಗಾಲ ಪರಿಹಾರಗಳ ಬಗ್ಗೆ ಜಾಗೃತಿ ಪರಿಹಾರದ್ದು ಕೂಡ ಮೀಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ. CM ಸಿದ್ದರಾಮಯ್ಯ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ ಎಲ್ಲಾ DC ಗಳ ಜೊತೆಗೆ. ಒಳ್ಳೇದು, ಯಾರೇ ಮಾಡಿದ್ರು ಒಳ್ಳೇದು. ನಮ್ಗೆ ಬರ ಪರಿಹಾರ ಆಗಬೇಕು. ನೋಡಿ, ಬೆಂಗಳೂರಲ್ಲಿ ಮಳೆ ಬಂದ್ರೆ ಮಕ್ಕಳು ಮರಿಗಳೆಲ್ಲ ಕೊಚ್ಕೊಂಡು ಹೋಯ್ತಾವ್ರೆ. ನಿನ್ನೆ ಕೂಡ ಸಿಟಿ ರೌಂಡ್ಸ್ ಮಾಡಿದ್ದಾರೆ CM DCM, ಏನೋ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ. ಎಲ್ಲಿ ಮರ ಒಣಗಿದೆ ಆ ಮರಗಳು ನೋಡಿ ಎಷ್ಟು ಒಣಗಿದೆ. ಸೂಚನೆ ಕೊಟ್ಟಿದ್ದಾರೆ ಸರ್, ಒಣಗೋಗಿರೋ ಮರ ತೆಗಿಸ್ಬೇಕು. ಅದು ಗಾಡಿ ಮೇಲೆ ಬೀಳ್ತದೆ, ಜನಗಳ ಮೇಲೆ ಬೀಳ್ತದೆ. ಗಮನಕ್ಕೆ ತಗೊಂಬಂದ್ರ? MLA ಗಮನಕ್ಕೆ ತಂದಿದ್ದೀರಾ? ನೋಡಮ್ಮ, ನಮ್ಮ MLA ಮಾಡ್ತಾವ್ರೆ, ನಮ್ಮ MLA ಮಾಡ್ತಾವ್ರೆ, ಪ್ರತಿಯೊಬ್ರು ಮಾಡ್ಬೇಕು. ನಿಮ್ಮ MLA ಗಮನಕ್ಕೆ ತಂದಿದ್ದೀರಾ ಅಂತ ಹೇಳಿದೀವಮ್ಮ. ಬೆಳಿಗ್ಗೆನೆ ಹೋಗಿ ಹೇಳಿದಕ್ಕೆ ಅದು ಹೊಡ್ಸಾಕು, ಅದಕ್ಕೆ ಪರ್ಮಿಷನ್ ಬೇಕು ಅಂತಾರೆ. ಅರ್ಥ ಆಯ್ತಾ? ಅದಕ್ಕೆ ಎಲ್ಲ ಲೆಟರ್ ಕೊಡಿ ಸರ್, ನೋಡಿ ಈ ತರ ಎಷ್ಟು ಒಣಗಿದೆ, ಯಾರ ಮೇಲೆ ಬಿದ್ರೆ ಅನಾಹುತ ಆಗುತ್ತೆ. ನೀವು ಕೂಡ ನಿನ್ನೆ ನೋಡಿದೀರಾ ಅನ್ಸುತ್ತೆ, CM DCM ಸಿಟಿ ರೌಂಡ್ಸ್ ಮಾಡಿದ್ರು. ಸೊ ಒಂದಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ಮರಗಳನ್ನ ಕಟ್ ಮಾಡಿ, ಯಾವ ರೆಂಬೆಗಳೆಲ್ಲ ಒಣಗಿದೆ ಅದು, ಮತ್ತೆ ಎಲ್ಲಿ ತಗ್ಗು ಪ್ರದೇಶಕ್ಕೆ ನೀರು ಹೋಗುತ್ತೆ ಅಲ್ಲೆಲ್ಲ ಆಲ್ಟರ್ನೇಟಿವ್ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳಿ, ಪಾಟ್ ಹೋಲ್ಗಳನ್ನ ಮುಚ್ಚಿ ಅಂತ ಹೇಳ್ತಾರೆ. ಅಷ್ಟೇ ಮಾಡ್ಬೇಕಲ್ಲ, ಅದು ಕಾರ್ಯಗತಿಗೆ ಬರ್ಬೇಕು. ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂತಾನ? ಯಾರು ಮಾಡ್ತಾ ಇಲ್ಲ. MLA ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಮಾಡ್ತಾ ಇಲ್ಲ, ಸಿದ್ದರಾಮಯ್ಯ, DK ಶಿವಕುಮಾರ್ ಮಾಡ್ತಾ ಇಲ್ಲ. ಇನ್ನು ಅಧಿಕಾರಿಗಳು ಎಲ್ಲಿ ಮಾಡ್ತಾರೆ? ನಿಮ್ಮ MLA ಮಾಡ್ತಿದಾರಾ? ನಮ್ಮ MLA ಮಾಡೋದಕ್ಕೆ ಈಗ ಸ್ವಲ್ಪ ಅನುಕೂಲವಾಗಿರೋದು, ಯಾರಿಗೂ ಅನಾಹುತ ಆಗ್ಲಿಲ್ಲ. ನೋಡಮ್ಮ, ನಾನು ಹೇಳ್ತಾ ಇದ್ದೀನಿ, ನನಗೆ ಯಾರೇ ಪರ ಅಲ್ಲ, ಯಾರ ವಿರೋಧ. ನೀವು ನಿಮ್ಮ MLA ಬಗ್ಗೆ ಹೇಳ್ತಾ ಇಲ್ಲ ಅಂದ್ರೆ ಎಲ್ಲಾ MLAಗಳು ಕೆಲಸ ಮಾಡಿದ್ರೆ ಮುಗ್ದೋಯ್ತಲ್ಲ ಸರ್? ಹಿಂಗ ಆಗ್ಬೇಕು, ಈ ತರ ಆಗ್ಬೇಕು ಅಂತ ಜೋರಾಗಿ ಮಾತಾಡೋದು. ನಾವು ಹಣ ಏನು ಸಮಸ್ಯೆ ಇಲ್ವಾ? ಸಮಸ್ಯೆಗಳು ಇದ್ದಿದ್ದು ಹೇಳ್ತೀವಿ, ಈಗ ಮಾಡ್ಕೊಡಿ ಅಂತ. ಮೊನ್ನೆ ಬೋರ್ ಸಮಸ್ಯೆ ಆಯ್ತು, ಹೇಳ್ದು, ಇಮಿಡಿಯೇಟ್ಲಿ ಬಂದ್ರು, ಬೋರ್ ತೋರಿಸಿದ್ರು, ಪೈಪ್ ಹಾಕಿದ್ರು, 4 ಜನಕ್ಕೆ ನೀರು ಕೊಟ್ಟರು. ಇಂಥವು ಸಣ್ಣ ಪಣ್ಣ ಇರುತ್ತೆ. ಇನ್ನೆಲ್ಲ ಸಮಸ್ಯೆ ಸಣ್ಣ ಪೂರ್ತಿ 100ಕ್ಕೆ 100 ಮಾಡಿ ಅಂತ ನಾವು ಹೇಳಲ್ಲ. ಮಳೆ ಬಂದಂತಹ ಸಂದರ್ಭದಲ್ಲಿ ಹೊಸಳ್ಳಿಲಿ ಏನೆಲ್ಲ ಸಮಸ್ಯೆಗಳಾಗತ್ತೆ? ಮಳೆ ಬಂದಾಗ ಹೊಸಳ್ಳಿಲಿ ಏನೆಲ್ಲ ಸಮಸ್ಯೆಗಳಾಗತ್ತೆ ನೋಡಮ್ಮ. ಫಸ್ಟು ಅಲ್ಲಿ ಇದು ವಿಶ್ವೇಶ್ವರಯ್ಯ ಬಡಾವಣೆ ಅಂತಿದೆ, ಅಲ್ಲಿ ರೋಡ್ ಪೂರ್ತಿ ಮುಳುಗೋಗಿ ತುಂಬ ಹಾಳಾಗಿತ್ತು. ಹೋದೋ ಎಲ್ಲ ನಾವು ನಾಗರಿಕರೆಲ್ಲ ಹೋಗಿ ಒಂದು 10 ಜನ ಹೇಳಿದೆ MLAಗೆ. ಮೊನ್ನೆ ಕರ್ಕೊಬಂದು ಪೂರ್ತಿ ರೋಡ್ ಎಲ್ಲ ಇದು ಮಾಡಿ, ಸ್ಯಾನಿಟ್ರಿ ಎಲ್ಲ ಹಾಕ್ಸಿ, ಪೈಪೆಲ್ಲ ಹಾಕಿ ನೀರು ಹೋಗೋ ರೀತಿ ಮಾಡಿಕೊಟ್ಟಿದ್ದಾರೆ. ನಾವೇನ ಹೋದಾಗ ಅದನ್ನ ಗಮನಕ್ಕೆ ಕೊಟ್ಟರೆ ಮಾಡಿಕೊಡ್ತಾರೆ, ಮಾಡಿಕೊಡಲ್ಲ ಅಂತಲ್ಲ. ಪರವಾಗಿಲ್ಲ, ಇರೋದ್ರಲ್ಲಿ ನಮ್ಮ MLA, ಪಕ್ಕದ ಕ್ಷೇತ್ರದ MLA ಇಬ್ಬರು ಪರವಾಗಿಲ್ಲ, ಜನಕ್ಕೆ ಸ್ಪಂದಿಸ್ತಾರೆ. ಏನೋ ಕಷ್ಟ ಸುಖ ಕ್ಯಾರೆ. ಗೋವಿಂದರಾಜನಗರದ MLAನು ಓಕೆ ಅಂತ ಹೇಳ್ತೀರಾ ತಾವು? ನೀವು ಅಲ್ಲಿ ಹೋಗು ನೋಡಿದ್ದೀರಾ ಹೇಗೆ? ನಾನು ಅಲ್ಲಿ ನನ್ನ ಮನೆ ಇದೆ, ಇಲ್ಲಿ ನನ್ನ ಮನೆ ಇದೆ, 2 ಕಡೆ ಓಡಾಡ್ತೀನಿ, 2 ಕಡೆ ಸಂಪರ್ಕ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಎಷ್ಟು ಗೋವಿಂದರಾಜನಗರ ಎಷ್ಟು ಬಡಾವಣೆ ಇದೆ, ಎಷ್ಟು ರೋಡ್ ಇದೆ ಕೇಳಿ ಹೇಳ್ತೀನಿ. ಒಂದೊಂದು ರೋಡನ್ನು ಹೇಳ್ತೀನಿ ನಾನು, ಒಂದೊಂದು ಅಡ್ರೆಸ್ಸನ್ನೆಲ್ಲ ಯಾರು ಕೇಳಿ ಹೇಳ್ತೀನಿ.
ಈಗ ನಿಮ್ಮ MLA ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ. ಸೊ ಬೇರೆ ಎಲ್ಲಾ ಕಡೆ ಕೂಡ MLA ಗಳು ಕೆಲಸ ಮಾಡಿದ್ರೆ ಈ ರೀತಿ ಸಮಸ್ಯೆಗಳು ಬರೋದೇ ಇಲ್ಲ. ಈಗ ಇಷ್ಟೆಲ್ಲ ಆಯ್ತಲ್ಲ, ಗಾಳಿ ಎಂಜಿನ್ ಗೊತ್ತಲ್ಲ, ಅಲ್ಲಿ ಎಷ್ಟು ನೀರು ಸಮಸ್ಯೆ ಇತ್ತು. ನಿನ್ನೆ ಅಲ್ಲೂ ಭೇಟಿ ಮಾಡಿದ್ದಾರೆ. ಏನಕ್ಕೆ ಅದನ್ನ ಹೋಗಿ ಅದೇನ್ ಬೇಕೋ ಮಾಡಿ ಆಲ್ಟರ್ನೇಟಿವ್ ಹೇಳಿದ್ದಾರೆ, ಏನು ರಾಜಕಾಲುವೆ ಓವರ್ಫ್ಲೋ ಆಗ್ತಾ ಇತ್ತು, ಸೈಡ್ ಇನ್ನೊಂದು ನೀರು ಹೋಗೋದಕ್ಕೆ ಮಾಡ್ಕೊಡಿ ಅಂತ. ಕೆಲವರು ಈ ನೀವು ಸಮಸ್ಯೆ ಬಗ್ಗೆ ತಿಳ್ಕೊಂಡಿದ್ದೀರಾ, ನಿನ್ನೆ ಅದಕ್ಕೆ ಏನೇನ್ ಸೊಲ್ಯೂಷನ್ ಕೊಟ್ಟಿದ್ದಾರೆ ಅಥವಾ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಂಡಿಲ್ಲ ನೀವು. ನನ್ ನೋಡಮ್ಮ, ಇಂಥ 100 ತಿಳ್ಕೊಂಡು ನೀವು ಬರೀ ಪ್ರಜ್ವಲ್ ರೇವಣ್ಣ ಅವ್ರ ನ್ಯೂಸ್ ಅಷ್ಟೇ ನೋಡಿದೀರಾ ಅನ್ಸುತ್ತೆ. ಅದ್ ನೋಡ್ತಾರೆ ನೀವು, ಅದೇನು ಇನ್ಯಾವ್ದು ಸಿಎಂ ತೋರಿಸಿದ್ದಾರೆ, ನೀವು ನೋಡಿಲ್ಲ ಅಷ್ಟೇ. ಸಿಎಂ DCM ರೌಂಡ್ಸ್ ತೋರಿಸಿದ್ದಾರೆ, ಇಬ್ರು ಕೂಡ BMTC ಬಸ್ ನಲ್ಲಿ ಹತ್ತು. ನೀವು ನೋಡಿರೋ ಸಮಯದಲ್ಲಿ ನೀವು ನಿನ್ನೆ ಟಿವಿ ನೋಡಿಲ್ಲ ಅನ್ನೋದನ್ನ ಒಪ್ಕೊಳ್ಳಿ. ಹಾಗಾದ್ರೆ ನಾನು TV ಯಾವಾಗ ನೋಡೋಕ್ಕಾಗಲ್ಲಮ್ಮ, ನನಗೆ ಕೆಲಸ ಕಾರ್ಯ ಇದೆ. ತೇಜಸ್ವಿ ಸೂರ್ಯ ಅವನ ಹೆಸರು ಗೊತ್ತಾಗಲ್ಲ ನಮಗೆ. ತೇಜಸ್ವಿ ಸೂರ್ಯ ನೋಡಿ, ಅವನು ಒಂದು 5 ವರ್ಷ MP ಆಗ ನನ್ನ ಹೆಸರು ಹೇಳಕ್ ಬರಲ್ಲ ನಮಗೆ. ಅಂದರೆ ಯಾವ ಮಟ್ಟಕ್ಕೆ ಜನಕ್ಕೆ ಹತ್ರ ಓಡ, ನಾನು ಒಬ್ಬ ಎಲ್ಲ ಸಂಪರ್ಕ ಇರುವಂಥ ವ್ಯಕ್ತಿ, ನನಗೆ ಅವನ ಹೆಸರು ಸರಿಯಾಗಿ ಗೊತ್ತಾಗ್ತಾ ಇಲ್ಲ.